ಇನ್ನು ವಿನೇಶ್ ಫೋಗಟ್ ಒಲಿಂಪಿಕ್ಸ್ ಫೈನಲ್ ಕುಸ್ತಿ ಪಂದ್ಯದಿಂದ ಅನರ್ಹ ಆಗಿರುವ ವಿಚಾರ ಇವತ್ತು ಲೋಕಸಭೆಯಲ್ಲೂ ಪ್ರತಿಧ್ವನಿಸಿದೆ. ವಿಪಕ್ಷ ಸಂಸದರು ಫೋಗಟ್ ಅನರ್ಹತೆ ಬಗ್ಗೆ ಪ್ರಸ್ತಾಪಿಸಿದ್ರು. ವಿಪಕ್ಷಗಳ ಪ್ರಶ್ನೆಗೆ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಉತ್ತರಿಸಿದ್ರು. ಅಷ್ಟೇ ಅಲ್ಲ, ಈ ಬಗ್ಗೆ ಮಧ್ಯಾಹ್ನ 3 ಗಂಟೆಗೆ ಲೋಕಸಭೆಯಲ್ಲಿ ಅರ್ಜುನ್ ರಾಮ್ ಮೇಘವಾಲ ಹೇಳಿಕೆಯನ್ನು ಕೂಡ ನೀಡಲಿದ್ದಾರೆ. ओलंपिक में जो हमारे कुछ सदस्य विषय उठा रहे हैं, उस विषय पर ही 3 बजे खेल मंत्री जी एक स्टेटमेंट देने वाले हैं। राहुल जी, मेघवाल जी, चेयरपर्सन सर, मैं आपके माध्यम से सदन में कुछ सदस्य जो ये विषय उठा रहे हैं, इस संबंध में हमारे खेल मंत्री जी 3 बजे जवाब देंगे। एक स्टेटमेंट देने वाले हमारे खेल मंत्री जी, जो अभी जो ओलंपिक में जो हमारे कुछ सदस्य विषय उठा रहे हैं, उस विषय पर ही 3 बजे खेल मंत्री जी एक स्टेटमेंट देने वाले हैं। राहुल जी, मेघवाल जी, चेयरपर्सन सर, मैं आपके ಇನ್ನು ಇದೇ ವಿಚಾರ ಈಗ ಬಹಳ ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಕಾರಣ ಆಗ್ತಾ ಇದೆ. ವಿನೇಶ್ ಫೋಗಟ್ ಅವರ ಅನರ್ಹ ಇದೆಯಲ್ಲ, ಇದು 140 ಕೋಟಿ ಭಾರತೀಯರಿಗೆ ಶಾಕ್ ಆಗಿದೆ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಟ್ವೀಟ್ ಮುಖೇನವಾಗಿ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಅವತ್ತೇನಾಗಿತ್ತು ಅನ್ನೋದನ್ನು ನೆನೆಸ್ಕೊಂಡಿದ್ದಾರೆ. ಅಂದಿನ ಬಿಜೆಪಿ ಸಂಸದ ಮತ್ತು ಮೋದಿಜಿಯವರ ನೆಚ್ಚಿನ ಬ್ರಿಜ್ ಭೂಷಣ್ ಸಿಂಗ್ ದೇಶದ ವಿಶ್ವ ಚಾಂಪಿಯನ್ ಮಗಳನ್ನ ದೈಹಿಕ ಮತ್ತು ಮಾನಸಿಕವಾಗಿ ಹಿಂಸಿಸಿದ್ದರು. ಮೋದಿ ಸರ್ಕಾರ ಈ ಮಗಳ ವಿರುದ್ಧ ಎಫ್ಐಆರ್ ಕೂಡ ದಾಖಲಿಸಿತ್ತು. ಆದರೆ ವಿನೇಶ್ ಫೋಗಟ್ ಇನ್ನೂ ಕೂಡ ಧೈರ್ಯ, ಶೌರ್ಯ ಮತ್ತು ತಾಳ್ಮೆಯನ್ನ ಕಳೆದುಕೊಂಡಿಲ್ಲ ಅಂತ ಹೇಳಿದ್ದಾರೆ. ಇದು ಹೌದು, ಇದು ಯಾಕಂತ ಅಂದ್ರೆ ಆ ಕಡೆ ಅಂತ ಅಂದ್ರೆ ಉತ್ತರ ಪ್ರದೇಶ ಜೊತೆಗೆ ಹರಿಯಾಣ ಈ ಭಾಗದಲ್ಲೆಲ್ಲ ಬಿಜೆಪಿಯ ವಿರುದ್ಧವಾಗಿ ಬಹಳ ಸಿಟ್ಟಾಗೋದಕ್ಕೆ, ಜನ ಬೇಸರ ಆಗೋದಕ್ಕೆ ಇದು ಕೂಡ ಒಂದು ಕಾರಣ ಆಗಿತ್ತು. ಯಾಕಂದರೆ ತಿಂಗಳುಗಳಿಂದ ಪ್ರತಿಭಟನೆ ನಡೆಸ್ತಾ ಇದ್ರು ಕೂಡ ಯಾವ ಕಾರಣ, ಏನು ಸಮಸ್ಯೆ ಅನ್ನುವಂತನ ಕೇಳುವಂಥ ಕನಿಷ್ಠ ಸೌಹಾರ್ದತೆಯನ್ನು ಕೂಡ ಅವತ್ತಿನ ಸಂದರ್ಭದಲ್ಲಿ ರಾಜಕಾರಣಿಗಳು ಅವತ್ತು ಅದನ್ನ ಆ ರೀತಿಯಾಗಿ ಸ್ಪಂದಿಸಿರ್ಲಿಲ್ಲ. ಸೊ ಇವತ್ತು ಆ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ.